ಟೊಳ್ಳು ಹೊಟ್ಟೆಯ ಆಲಸಿ ಅದೃಷ್ಟ ದೇವತೆಯಾಗೋದಕ್ಕೆ ಹೇಗ್ ಸಾಧ್ಯ? ದಪ್ಪ ದೇಹ, ಬೋಳು ತಲೆ, ಮೈಮೇಲೆ ಭಿಕ್ಷುಗಳ ಬಟ್ಟೆ, ಕೈಯಲ್ಲಿ ಜಪಮಾಲೆ, ಹೊತ್ಕೊಳ್ಳೋದಕ್ಕೊಂದು ಚೀಲ, ಇಂತಹ ಒಂದು ಸನ್ಯಾಸಿ ಐಶ್ವರ್ಯ ತಂದ್ಕೊಡ್ತಾರ? ವಿಶ್ವದೆಲ್ಲೆಡೆ ಮನೆ ವ್ಯಾಪಾರದ ಅಂಗಡಿಗಳಲ್ಲಿ ಅದೃಷ್ಟ ದೇವತೆಯಾಗಿ ಮಿಲಿತಾ ಇರೋ ಲಾಫಿಂಗ್ ಬುದ್ಧನ ಚರಿತ್ರೆ ಇಲ್ಲಿದೆ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಸ್ವಲ್ಪ ಸಮಯದ ಹಿಂದೆ ನಾನೊಂದು ಬರಹದಲ್ಲಿ ಓದಿದ್ದೆ. ಅದರಲ್ಲಿ ಏನಿತ್ತು ಅಂದ್ರೆ, ಲಾಫಿಂಗ್ ಬುದ್ಧನ ಜನ ಯಾಕೆ ಮನೆಯಲ್ಲಿಡ್ತಾರಂತ ಗೊತ್ತಾಗ್ತಿಲ್ಲ, ಅವನಿಗಿರೋದು ಡೊಳ್ಳು ಹೊಟ್ಟೆ, ಅವನನ್ನ ನೋಡುವಾಗ ಸಂತೋಷ ಬಿಡಿ ಆಲಸ್ಯವೇ ಎತ್ತು ಕಾಣುತ್ತೆ. ಇನ್ನು ಆ ಮೂರ್ತಿಯನ್ನ ಮನೆಯಲ್ಲಿಟ್ರೆ ಎಲ್ಲರೂ ಆಲಸಿಗಳಾಗಬಹುದು ಅಂತ ಇತ್ತು. ಹಾಗಾಗಿ ಸಹಜವಾಗಿ ಕುತೂಹಲ ಮೂಡಿ ಲಾಫಿಂಗ್ ಬುದ್ಧನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನಾನ್ ತಿಳ್ಕೊಂಡದ್ದು ಏನು ಅಂದ್ರೆ, ಲಾಫಿಂಗ್ ಬುದ್ಧ ಚೀನಾದ ಅದೃಷ್ಟ ದೇವತೆ. ಬೋಳು ತಲೆ, ಡೊಳ್ಳು ಹೊಟ್ಟೆ ಇದನ್ನ ನೋಡಿ ಕೆಲವರು ಆಲಸಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಲಾಫಿಂಗ್ ಬುದ್ಧ ಆಲಸಿ ಅಲ್ಲ. ಚೀನಾ ಚರಿತ್ರೆಯ ಪ್ರಕಾರ ಲಾಫಿಂಗ್ ಬುದ್ಧನನ್ನ ಬುಡ್ಡಿಯಾ ಅಂತ ಹೇಳ್ತಾರೆ. ಬುಡ್ಡಿಯಾ ಒಬ್ಬ ಬೌದ್ಧ ಸನ್ಯಾಸಿ. ಬೌದ್ಧ ಧರ್ಮದ ಪ್ರಕಾರ ಭವಿಷ್ಯದಲ್ಲಿ ಬರಲಿರುವ ಬುದ್ಧನ ಹೆಸರು ಮೈತ್ರೇಯ. ಹಾಗಾಗಿ ಲಾಫಿಂಗ್ ಬುದ್ಧನನ್ನೇ ಮೈತ್ರೇಯ ಅಂತ ಕರೀತಾರೆ. ಇಲ್ಲಿ ಬುದ್ಧ ಅಂದ್ರೆ ಗೌತಮ ಬುದ್ಧ ಮಾತ್ರ ಅಲ್ಲ, ಬುದ್ಧ ಅಂದ್ರೆ ಜಾಗೃತನಾಗಿರುವಾತ ಅಂತ ಅರ್ಥ. ಸಾಕ್ಷಾತ್ಕಾರಕ್ಕಾಗಿ ಜಾಗೃತನಾಗಿರುವಾತ ಬುದ್ಧ. ಬೌದ್ಧ ಧರ್ಮದ ಇತಿಹಾಸದಲ್ಲಿ ಬುದ್ಧ ಸ್ಥಾನವನ್ನ ಪಡೆದ ಅನೇಕರ ಬಗ್ಗೆ ಉಲ್ಲೇಖ ಇದೆ. ಲಾಫಿಂಗ್ ಬುದ್ಧ ಚಾನ್ ಎಂಬ ವಿಶೇಷ ಬೌದ್ಧ ಪಂಥಕ್ಕೆ ಸೇರಿದವನು. ಚಾನ್ ಅಂದ್ರೆ ಧ್ಯಾನ. ಪಾಲಿ ಭಾಷೆಯನ್ನ ಆಡುವವರ ಚಾನ್ ಪದ ಚಾನ ಆಯಿತು. ಜಪಾನಿಯರು ಇದನ್ನೇ ಝೆನ್ ಅಂತ ಕರೆದ್ರು. ಝೆನ್ ಕಥೆಗಳು ಅಂತ ನಾವೆಲ್ಲ ಕೇಳಿಯೇ ಇರ್ತೀವಿ ಅಲ್ವಾ. ಬುಡ್ಡಿಯಾ ಅಂದ್ರೆ ಲಾಫಿಂಗ್ ಬುದ್ಧ ಲಿಯಾಂಗ್ ಮನೆತನದವನಾಗಿದ್ದು ಫೆಂಗ್ವಾ ಇವರ ಊರು. ಇವರಿಗೆ ಕೇಸಿ ಅನ್ನುವ ಹೆಸರಿತ್ತು. ಸತ್ಯದ ಸಾಕ್ಷಾತ್ಕಾರ ಪಡೆದ ನಂತರ ಕೇಸಿ ಬುದ್ಧನಾದ ಅಂತ ಚಾನ್ ಪಂಥದ ಗ್ರಂಥಗಳು ಹೇಳುತ್ತವೆ. ಸಾಕ್ಷಾತ್ಕಾರ ಪಡೆದ ನಂತರ ಕೇಸಿಗೆ ಜನರು ಕೊಟ್ಟ ಹೆಸರು ಬುಡ್ಡಿಯಾ. ಬುಡ್ಡಿಯಾ ಅಂದ್ರೆ ಚೀನಿ ಭಾಷೆಯಲ್ಲಿ ಗೋಣಿ ಚೀಲ ಅಂತ ಅರ್ಥ. ಗೋಣಿ ಚೀಲವನ್ನ ಯಾವಾಗ್ಲೂ ಹೆಗಲಿಗೆ ಏರಿಸಿಕೊಂಡು ಹೋಗ್ತಾ ಇದ್ರಂತೆ. ಮತ್ತೆ ಆ ಚೀಲದಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಸಿಹಿ ತಿಂಡಿ ಇಡ್ತಾ ಇದ್ರಂತೆ. ಯಾರಾದ್ರೂ ಇವರ ಬಳಿ ತಮ್ಮ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಇವರು ತನ್ನ ಜೋಳಿಗೆಯನ್ನ ನೆಲಕ್ಕೆ ಹಾಕ್ತಾ ಇದ್ರು. ನೆಲದಿಂದ ಮತ್ತೆ ಎತ್ತಿ ಹೆಗಲಿಗೆ ಏರಿಸಿಕೊಂಡು ನಗ್ತಾ ಹೋಗ್ತಾ ಇದ್ರಂತೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ ಅವರು ಹೇಳ್ತಾ ಇದ್ರಂತೆ, ಜೋಳಿಗೆಯನ್ನ ಹೆಗಲಿನಿಂದ ಕೆಳಗೆ ಇಡೋದು ಅಂದ್ರೆ ನಮ್ಮಲ್ಲಿರುವ ದುಃಖ ಸಮಸ್ಯೆಗಳನ್ನ ಹೆಗಲ ಮೇಲಿನಿಂದ ಕೆಳಗೆ ಹಾಕಿ ಅಂತ. ಪುನಃ ಜೋಳಿಗೆಯನ್ನ ಹೆಗಲಿಗೆ ಇರಿಸೋದು ಅಂದ್ರೆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಬಂದದ್ದನ್ನ ಬಂದ ಹಾಗೆಯೇ ಸ್ವೀಕರಿಸೋದನ್ನ ಕಲಿಯಿರಿ. ತ್ಯಜಿಸೋದು ಮತ್ತೆ ಸ್ವೀಕರಿಸೋದು ಎರಡೂ ಕೂಡ ಧರ್ಮದ ಒಂದು ರೂಪ ಅನ್ನೋದೇ ಇದರ ಅರ್ಥ. ಇವರಿಗೆ ಯಾವಾಗ ಸಾಕ್ಷಾತ್ಕಾರ ಆಗುತ್ತೋ ಆವಾಗಿನಿಂದ ನಗೋದಕ್ಕೆ ಶುರು ಮಾಡ್ತಾರಂತೆ. ತಾನೂ ನಕ್ಕು ಇತರರಿಗೂ ಆ ನಗುವನ್ನ ಹಂಚ್ತಾರಂತೆ. ಸಾಕ್ಷಾತ್ಕಾರದ ನಂತರ ಇವರು 30 ವರ್ಷಗಳ ಕಾಲ ಬದುಕಿದ್ದು, ಅಷ್ಟೂ ಕಾಲವೂ ಕೂಡ ನಿದ್ರೆಯಲ್ಲೂ ನಗ್ತಾ ಇದ್ರು ಅಂತ ಅವರ ಶಿಷ್ಯರು ಹೇಳ್ತಾರಂತೆ. ಇವರು ಊರಿಂದ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಜನ ಇವರ ಸುತ್ತ ಸೇರಿಕೊಳ್ತಾ ಇದ್ರು. ಮಕ್ಕಳಿಗೆ ಚೀಲದಲ್ಲಿರುವ ಸಿಹಿ ತಿಂಡಿ ಹಂಚಿ ಆಕಾಶ ನೋಡಿ ನಗ್ತಾ ಇದ್ರಂತೆ. ಇವರ ಈ ಮುಗ್ಧ ಹಾಗೂ ನಿಷ್ಕಳಂಕ ನಗು ಎಷ್ಟು ಜನಪ್ರಿಯ ಆಗಿತ್ತು ಅಂದ್ರೆ ಜನರು ತಮ್ಮ ಕಷ್ಟ ನೋವುಗಳನ್ನೆಲ್ಲ ಮರೆತು ಇವರ ಜೊತೆ ಸೇರಿ ನಗ್ತಾ ಇದ್ರಂತೆ. ಇವರ ಹತ್ರ ಯಾರಾದ್ರೂ ಮಾರ್ಗದರ್ಶನ ಕೇಳಿದ್ರೆ ಇವರದ್ದು ಒಂದೇ ಉತ್ತರ, ಹೊಟ್ಟೆ ತುಂಬಾ ನಕ್ಕು ಬಿಡಿ, ನಗುವೇ ಧ್ಯಾನ ಅಂತ ಹೇಳ್ತಾ ಇದ್ರಂತೆ. ಕೊನೆಗೆ ಇವರು ಸಾಯುವಾಗ ಕೂಡ ನಗುವನ್ನೇ ಹಂಚಿದ್ರಂತೆ. ಇವರ ಸಂಪ್ರದಾಯದಲ್ಲಿ ಸತ್ತ ಮೇಲೆ ಹೂಳೋದು, ಬೆಂಕಿಗೆ ಅರ್ಪಿಸುವ ಪದ್ಧತಿ ಇಲ್ಲ. ಆದ್ರೆ ಇವರು ತಮ್ಮ ಶಿಷ್ಯಂದ್ರಲ್ಲಿ
ತಾನು ಸತ್ತ ಮೇಲೆ ಬೆಂಕಿಗೆ ತನ್ನನ್ನ ಅರ್ಪಿಸಬೇಕು ಅಂತ ಹೇಳಿದ್ರಂತೆ. ಹಾಗೆ ಇವರು ಸಾಯುವಾಗ ಗುರುವಿನ ಅಂತಿಮ ಆಸೆ ಮತ್ತು ಆಜ್ಞೆಯನ್ನ ಶಿಷ್ಯರು ಪಾಲನೆ ಮಾಡ್ತಾರಂತೆ. ಬೆಂಕಿ ನೀಡುವಾಗ್ಲೇ ಗೊತ್ತಾಗಿದ್ದು ಯಾಕೆ ಅಗ್ನಿಸ್ಪರ್ಶ ಮಾಡಬೇಕು ಅಂತ ಹೇಳಿದ್ರು ಲಾಫಿಂಗ್ ಬುದ್ಧ ಅಂತ. ಮೃತದೇಹಕ್ಕೆ ಬೆಂಕಿ ಹಚ್ಚಿದಾಗ ಪಟಾಕಿ, ಆಕಾಶ ಬಾಣಗಳು ಶಬ್ದ ಮಾಡ್ತಾ ಸಿಡಿತಾ ಇದ್ವು. ಸೇರಿದ ಜನಸಾಗರ ಒಮ್ಮೆಲೆ ಬೆಚ್ಚಿ ಬಿದ್ರು. ಸಿಡಿಮದ್ದುಗಳು ಆಕಾಶದೆತ್ತರ ಬೆಳಕನ್ನ ಸೂಸ್ತಾ ಸಿಡಿತಾ ಇರ್ಬೇಕಾದ್ರೆ ಶೋಕ ಸಾಗರದಲ್ಲಿ ಮುಳುಗಿದ್ದ ಅಷ್ಟೂ ಜನರು ಚಪ್ಪಾಳೆ ತಟ್ಟಿ ನಕ್ಕು ಅಲ್ಲಿ ಆ ಶೋಕ ವಾತಾವರಣ ಮಾಯ ಆಗಿ ಖುಷಿಯ ವಾತಾವರಣ ನಿರ್ಮಾಣ ಆಗುತ್ತೆ ಅಂತೆ. ಜನರು ದುಃಖವನ್ನ ಮರೆತು ನಗೆಗಡಲಲ್ಲಿ ತೇಲಿದ್ರಂತೆ. ಸಾಯೋದಕ್ಕೂ ಮೊದಲು ತನ್ನ ಬಟ್ಟೆಗಳ ಒಳಗೆಲ್ಲ ಸಿಡಿಮದ್ದುಗಳನ್ನ ಬಚ್ಚಿಟ್ಟು ಸಾವಿನಲ್ಲೂ ಜನರಿಗೆ ಖುಷಿ ನೀಡಿದ ಮಹಾನುಭಾವ ಈ ಲಾಫಿಂಗ್ ಬುದ್ಧ. ಸಂತೃಪ್ತಿ, ದಯೆ, ದಾನ, ಜ್ಞಾನ, ನಗು ಮತ್ತು ಮುಕ್ತ ಹೃದಯವೇ ಜೀವನದ ಮಾರ್ಗಗಳು ಅಂತ ಜಗತ್ತಿಗೆ ಸಂದೇಶ ಕೊಟ್ಟ ಈ ಮಹಾನ್ ಸನ್ಯಾಸಿ ಈಗಿನ ಕಾಲದಲ್ಲಿ ಅದೃಷ್ಟ ದೇವತೆಯಾಗಿ ಬದಲಾಗಿದ್ದಾರೆ. ಚೀನಾದ ವಾಸ್ತುಶಾಸ್ತ್ರ ಫೆಂಗ್ಶುಯಿಯಲ್ಲಿ ಲಾಫಿಂಗ್ ಬುದ್ಧನ ವಿಗ್ರಹಕ್ಕೆ ಪ್ರಧಾನ ಸ್ಥಾನ ಇದೆ. ಮನೆಯಲ್ಲಿ ಲಾಫಿಂಗ್ ಬುದ್ಧನ ಮೂರ್ತಿ ಇಡೋದ್ರಿಂದ ಅದೃಷ್ಟ, ಐಶ್ವರ್ಯ, ಸಂತೋಷ, ಯಶಸ್ಸು, ಒಳ್ಳೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಲಾಫಿಂಗ್ ಬುದ್ಧನ ಮೂರ್ತಿಯನ್ನ ಬರೀ ನೆಲದಲ್ಲಿ ಇಡಬಾರ್ದಂತೆ. ಮನೆಯ ಯಾವುದೇ ಜಾಗದಲ್ಲಾದರೂ ಸ್ವಲ್ಪ ಎತ್ತರದ ಪೀಠದಲ್ಲಿ ಇಟ್ಟರೆ ಲಾಫಿಂಗ್ ಬುದ್ಧನ ತೇಜಸ್ಸು ಮನೆ ತುಂಬಾ ಆವರಿಸುತ್ತೆ ಅಂತ ಚೀನಿ ವಾಸ್ತುಶಾಸ್ತ್ರ ಹೇಳುತ್ತೆ. ದೊಡ್ಡ ಹೊಟ್ಟೆ ಅಂದ್ರೆ ಆಲಸ್ಯ ಅಲ್ಲ, ಆ ಹೊಟ್ಟೆ ತುಂಬಾ ನಗು ಇರುತ್ತೆ. ಜೀವನದಲ್ಲಿ ಕಂಗಾಲಾದಾಗ ಈ ನಗುವ ಬುದ್ಧನ ಮುಖ ಸಾಂತ್ವನ ನೀಡುತ್ತೆ. ಸಮಸ್ಯೆಗಳ ಬಗ್ಗೆ, ತೊಂದರೆಗಳ ಬಗ್ಗೆ ನಗೋದಕ್ಕೆ ಕಲಿತಾಗ ಭವಿಷ್ಯವನ್ನ ಎದುರಿಸೋ ಶಕ್ತಿ ತಾನಾಗಿಯೇ ಹುಟ್ಟುತ್ತೆ ಅನ್ನುವ ಸಂದೇಶವನ್ನ ಲಾಫಿಂಗ್ ಬುದ್ಧ ಜಗತ್ತಿಗೆ ನೀಡ್ತಾರೆ. ದಪ್ಪ ದೇಹ, ಪೋಳು ತಲೆ, ಮೈ ಮೇಲೆ ಭಿಕ್ಷುಗಳ ಬಟ್ಟೆ, ಕೈಯಲ್ಲಿ ಜಪಮಾಲೆ, ಒಂದು ಚೀಲ, ಇಷ್ಟನ್ನ ಬಿಟ್ರೆ ತನ್ನದು ಅಂತ ಯಾವುದೇ ಇಲ್ಲದ ಸನ್ಯಾಸಿಯಾಗಿದ್ರೂ ಕೂಡ ಜಗತ್ತಿನ ಮಹಾ ಐಶ್ವರ್ಯವಂತನಂತೆ ಸಂತೃಪ್ತನಾಗಿರುವ ಲಾಫಿಂಗ್ ಬುದ್ಧ ವಿಶ್ವದೆಲ್ಲೆಡೆ ಮನೆ, ವ್ಯಾಪಾರಿ ಸ್ಥಳಗಳಲ್ಲಿ ಅದೃಷ್ಟದ ದೇವತೆಯಾಗಿ ಮೆರೀತಾ ಇದ್ದಾರೆ. ಈ ನಗುವಿನ ದೇವರಂತೆ ನಾವು ಕೂಡ ತೃಪ್ತಿಯಿಂದ ನಕ್ಕು ನಮ್ಮ ಸುತ್ತ ಇರೋರನ್ನ ನಗಿಸ್ತಾ ಖುಷಿ ಖುಷಿಯಾಗಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಈ ನಗುವ ಬುದ್ಧನ ಕಥೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮನ್ನ ಬೆಂಬಲಿಸ್ತಾ ಇರುವ ನಮ್ಮ ಎಲ್ಲಾ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು.